ರಾಜ್ಯದ ಮದ್ಯ ಪ್ರಿಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ನೂತನ ಅಬಕಾರಿ ಸುಂಕ ಜಾರಿ, ಮದ್ಯ ಮತ್ತು ಬಿಯರ್ ದರ ಪರಿಷ್ಕರಣೆ, ನೂತನ ದರ ಪಟ್ಟಿಯನ್ನ ಸರ್ಕಾರ ಹೊರಡಿಸಿದೆ. ಆಲ್ಕೋಹಾಲ್ ಅಂಶ ಇರುವ ಮದ್ಯಗಳಿಗೆ ಸುಂಕವನ್ನ ನಿಗದಿ ಮಾಡಿ ರಾಜ್ಯ ಸರ್ಕಾರ ಈಗಾಗಲೇ ನೂತನ ದರ ಪಟ್ಟಿಯನ್ನ ಹೊರಡಿಸಿದೆ ಕೂಡ. ನೂತನ ದರ ಪಟ್ಟಿಯ ಕಾಪಿಯನ್ನು ಕೂಡ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಉತ್ಪಾದಕರಿಗೆ ದರ ನಿಗದಿಗೆ ಸರ್ಕಾರದಿಂದ ಅವಕಾಶ. ನೂತನ ದರ ಪಟ್ಟಿ ಪ್ರಕಾರ ಮದ್ಯ ಮತ್ತು ಬಿಯರ್ ಮಾರಾಟ ಮಾಡಲಾಗುತ್ತೆ. ಇದು ಮದ್ಯ ಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಎದುರಾಗಿರುವಂತಹ ಬಿಗ್ ಶಾಕ್. ಆಲ್ಕೋಹಾಲ್ ಕಂಟೆಂಟ್ ಇರುವಂತಹ ಮದ್ಯಗಳಿಗೆ ಶುಲ್ಕವನ್ನು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ. ಉತ್ಪಾದಕರಿಗೇ ದರ ನಿಗದಿಗೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೊಟ್ಟಿತ್ತು. ಉತ್ಪಾದಕರು ಎಷ್ಟರ ಮಟ್ಟಿಗೆ ದರ ನಿಗದಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮೊನ್ನೆಯಷ್ಟಿಯೂ ಕೂಡ ದರ ಏರಿಕೆ ಆಗಿತ್ತು. ಅದರ ಬಗ್ಗೆ ಬೇಸರವನ್ನು ಮದ್ಯಪ್ರಿಯರು ವ್ಯಕ್ತಪಡಿಸಿದ್ರು. ಇದೀಗ ರಾಜ್ಯ ಸರ್ಕಾರವೂ ಕೂಡ ಮದ್ಯಪ್ರಿಯರಿಗೆ ಬರೆಯನ್ನು ಎಳೆದಿದೆ. ಇದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ರಾಜ್ಯ ಸರ್ಕಾರದಿಂದ ನೂತನ ದರ ಪಟ್ಟಿ ಪ್ರಕಟವಾಗಿದೆ. ಈ ಒಂದು ಪರಿಷ್ಕೃತ ದರದಂತೆ ಮುಂದೆ ಮದ್ಯ ಮತ್ತು ಬಿಯರ್ ಮಾರಾಟ ಆಗುತ್ತೆ. ಈಗಾಗಲೇ ದರ ಏರಿಕೆಯಿಂದಾಗಿ ರಾಜ್ಯದ ಜನತೆ ಕಂಗಾಲಾಗಿದ್ದಾರೆ. ದಿನಬಳಕೆಯ ವಸ್ತುಗಳಿರಬಹುದು, ಓಡಾಟಕ್ಕೂ ಕೂಡ ಇದೀಗ ಸಂಚಕಾರ ಅನ್ನೋ ಪರಿಸ್ಥಿತಿಯಲ್ಲಿ ವಾಹನ ಸವಾರರಿದ್ದಾರೆ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಇದರ ನಡುವೆ ಮದ್ಯಪ್ರಿಯರಿಗೆ ಶಾಕ್ ಎದುರಾಗಿದೆ. ದರ ಏರಿಕೆಯಾಗಿದೆ. ಈ ರಾಜ್ಯಕ್ಕೆ ಪ್ರಮುಖವಾಗಿ ಆದಾಯದ ಮೂಲವೇ ಅಬಕಾರಿ ಇಲಾಖೆ. ಈಗ ಮದ್ಯದ ದರ ಏರಿಕೆ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ಉತ್ಪಾದಕರಿಗೆ ಅನುಕೂಲ ಆದರೂ ಕೂಡ ಮದ್ಯಪ್ರಿಯರಿಗೆ ಇದು ದೊಡ್ಡ ಹೊಡೆತವೇ ಸರಿ. ಈ ಹಿಂದೆಯೇ ಮದ್ಯ ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಮಾತನಾಡಬೇಕಿದ್ರೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಈ ರೀತಿ ಮಾಡಿದರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಈಗ ಮತ್ತೆ ಸುಂಕ ಏರಿಕೆ ಆಗಿರೋದ್ರಿಂದ ಆಲ್ಕೋಹಾಲ್ ಕಂಟೆಂಟ್ ಇರುವಂತಹ ಮದ್ಯ ಮತ್ತು ಬಿಯರ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಸುಂಕ ಏರಿಕೆಯಾಗಿದೆ, ಅದರ ನೂತನ ದರ ಪಟ್ಟಿ ಕೂಡ ಪ್ರಕಟ ಆಗಿದೆ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಮದ್ಯಪ್ರಿಯರಿಂದ ಸುಂಕ ಏರಿಕೆ ಬಗ್ಗೆ? ಮಧುಶ್ರೀ, ಇದೀಗ ಸರ್ಕಾರ ರಾಜ್ಯದಲ್ಲಿ ಹೊಸ ಎಕ್ಸೈಸ್ ಡ್ಯೂಟಿ ಸ್ಟ್ರಕ್ಚರ್ ನ ಜಾರಿಗೆ ತಂದಿದೆ. ಅಂದ್ರೆ ಆಲ್ಕೋಹಾಲ್ ಇನ್ ಬೆವರೇಜ್ ಅನ್ನುವಂತ ಅದರ ಆಧಾರದ ಮೇಲೆ ಎಕ್ಸೈಸ್ ಡ್ಯೂಟಿಯನ್ನ ಸ್ಟ್ರಕ್ಚರ್ ಅನ್ನ ನಿಗದಿ ಮಾಡುವಂತದ್ದನ್ನ ಉತ್ಪಾದಕರಿಗೆ ಬಿಡಲಾಗಿದೆ. ಅದರ ಆಧಾರದ ಮೇಲೆ ಇದೀಗ ಮದ್ಯ ಮತ್ತೆ ಬಿಯರ್ ಉತ್ಪನ್ನಗಳ ಪರಿಷ್ಕೃತ ದರವನ್ನ MRP ದರದ ಪಟ್ಟಿ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ. ದರದ ವ್ಯತ್ಯಾಸ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಾ ಇರುವಂತದ್ದು. ಅಂದ್ರೆ ಮುಂಚೆ ಬಿಯರ್ಗೆ ಇದ್ದಂತಹ ದರಕ್ಕೂ ಈಗಿನ ಹೊಸ ಪರಿಷ್ಕೃತ ದರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. 10 ರಿಂದ 15 ರೂಪಾಯಿ ವ್ಯತ್ಯಾಸವನ್ನ ಇದೀಗ ಬಿಯರ್ ಮೇಲೆ ಕಂಡು ಬರ್ತಾ ಇರುವಂತದ್ದು. ಬಹುತೇಕ 11ನೇ ತಾರೀಕಿನಿಂದ ಈ ದರ ಅನ್ವಯ ಆಗುತ್ತೆ ಮತ್ತು ಇವತ್ತಿನಿಂದಲೂ ಕೂಡ ಆ ದರವನ್ನ ಅನ್ವಯ ಮಾಡ್ತಾ ಇರೋದ್ರಿಂದಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಈ ಮಾರಾಟದಲ್ಲಿ ಗಣನೀಯವಾದಂತಹ ವ್ಯತ್ಯಾಸಗಳು ಕಂಡು ಬರಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಇದೀಗ ಹಾಕೊಳ್ಳಲಾಗಿದೆ. ಆದ್ರೆ ಸರ್ಕಾರ ಇದನ್ನ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಯಾಕೆಂದ್ರೆ ಆಲ್ಕೋಹಾಲ್ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ದರ ನಿಗದಿ ಆಗುತ್ತೆ ಮತ್ತು ಅದನ್ನ ತಮಿಳುನಾಡು, ಆಂಧ್ರ ಪ್ರದೇಶ, ಗೋವಾ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಈ ಮದ್ಯದ ದರ ಈಗಲೂ ಕೂಡ ಕಡಿಮೆ ಇದೆ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಜಾರಿಗೆ ಬರ್ತಾ ಇರುವಂತಹ ನೂತನ ದರ ಪಟ್ಟಿ ಏನಿದೆ ಇದು ಸಾರ್ವಜನಿಕರಲ್ಲಿ ಮತ್ತು ಮದ್ಯಪ್ರಿಯರಲ್ಲಿ ಹೇಗೆ ರೆಸ್ಪಾನ್ಸ್ ಅನ್ನ ಗಮನಿಸಬಹುದು ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.